ಅಮ್ಮ ಎಲ್ಲಮ್ಮ ಆ ಅಜ್ಜಿ ಹೆಂಗನ್ನುವೆ ಅತ್ತ ನನ್ನೇ ಸಸಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಯ್ತಾಳೆ ಅಂತ ಹೇಳ್ಬಿಟ್ಟು ನೀನು ಏನೇನೋ ಪಿಲಾನ್ ಮಾಡಿದ್ರು ಏನೇನೋ ನಡೀತಿಲ್ವಲ್ಲಮ್ಮ ಎಲ್ಲ ಉಲ್ಟಾ ಪಲ್ಟಾ ಹೋಗೋಯ್ತು ಬತ್ತರೋ ಬರೋಕ್ಕಿಲ್ವ ನಾಕಾಣೆ ಕಣಮ್ಮ ಏನು ಮಾಡೋದು ಅಂತನೂ ಗೊತ್ತಾಯ್ತಿಲ್ಲ ನನಗಂತೂ ಸುಮ್ಮನೆ ಇಷ್ಟೆಲ್ಲ ಪಿಲಾನ್ ಮಾಡಿದ್ದು ವೇಸ್ಟ್ ಆಯಿತು ಕಣಮ್ಮ. ನಡಿಯಮ್ಮ ಸುಮ್ಕೆ ಏನು ನನ್ನ ಮಾತು ಕೇಳು. ನೋಡಿ ಹೋಗನ್ ಸುಮ್ಮನೆ ಪ್ಯಾಟ್ಗೆ ಬೆಂಗ್ಳೂರಿಗೆ ಹೋಗ್ಬಿಟ್ಟು ಅಲ್ಲೇ ದುಡ್ಕೊಂಡು ಮಾಡ್ಕೊಂಡು ಹೆಂಗೋ ತಿನ್ಕೊಂಡು ಇರೋಣ. ಅದೇನೋ ಬಂದಾರಿಗೆ ಸುಂಕ ಇಲ್ಲ ಅಂತ ಹೋಯ್ತಾ ಇರೋದೇನಿಗೆ ಎಷ್ಟೋ ವಾಸಿ. ಸುಮ್ಮನೆ ಯಾಕೆ ಎಳ್ಳಿನಾಗ ಇದ್ಕೊಂಡು ಜೀವನ ಮಾಡೋಕ್ಕಾಯ್ತಾ ಇಲ್ಲ. ನೋಡಿ ಫ್ಯಾಕ್ಟ್ರಿಗೆ ಹೋಗ್ಕೊಂಡು ಹೆಂಗೋ ಅಲ್ಲಿ ಜೀವನ ಮಾಡ್ಕೊಂಡು ಸುಖವಾಗಿ ಸಂತೋಷವಾಗಿ ಇದ್ಬಿಡೋಣ. ಯಾಕೆ ಸುಮ್ಕೇನೆ ಈ ಜೀವನ. ನಾನು ಬತ್ತೋರೆ ಅನ್ಕೊಂಡು ಕಾಯ್ಕೊಂಡೇ ಇದ್ದೆ ಇಲ್ಲಿ ಗಂಟನೂ. ಬರೋಕ್ಕಿಲ್ಲ ಅಂತಂದರೆ ಇನ್ನೇನು ಮಾಡೋಕ್ಕಾಯ್ತದೆ. ಬರೋಕ್ಕಿಲ್ಲ ಅಂದರೆ ಆತಾಗ ಸುಮ್ಕೇನೆ ನೀವು ಹೋಗೋದೇನೇ ಎಷ್ಟೋ ವಾಸಿ ತಗ. ಬಿಡು ಇನ್ನೇನು ಬರೋಕ್ಕೆ ಬಂದರೆ ಬರಲಿ ಬಿಟ್ರೆ ಬಿಡಲಿ. ನೋಡಿ ಎಲ್ಲ ಸಾಮಾನು ಸರಂಡಿ ಎಲ್ಲ ತುಂಬ್ಕೊಬಿಡು. ಆತಾಗ ಬಸ್ಗೆ ಹಾಕೊಂಡು ಹೊಂಟ್ಬಿಡೋಣ. ಸುಮ್ಕೆ ಕಾಯ್ಕೊಂಡು ಕುಂತ್ಕೊಂಡು ಅವ್ರು ಬರೋಕ್ಕಿಲ್ಲ ಮಾಡೋಕ್ಕಿಲ್ಲ ನಂಗೆ ಆಗೋಗ್ಬಿಟ್ಟೈತೆ. ನೀನೇನು ಅಲ್ಲೇ ಯಾರನ್ನ ಬೇಕಾದ್ರೆ ನೋಡ್ಕೊಂಡು ನೀನು ಜೀವನ ಹೆಂಗೋ ಸೆಟ್ಲು ಮಾಡಿಸ್ತೀನಿ. ನೀನೇನು ಚಿಂತೆ ಮಾಡೋಕೆ ಹೋಗ್ಬೇಡ. ನೋಡಿ ಎಲ್ಲ ಬಟ್ಟೆ ಬರೆ ಎಲ್ಲ ತುಂಬ್ಕೊ ಹೋಗು. ಅಮ್ಮ ನಿನ್ನವು ಬಟ್ಟೆಲ್ಲ ಎತ್ಕೊಬಿಡ್ಲಾ? ಒಂದೇ ಬ್ಯಾಗ್ಗೆ ಹಾಕೆ 16 ಬ್ಯಾಗ್ ಹೊತ್ಕೊಂಡು ಮಾಡಿ ಯಾರು ಎತ್ಕ ಎಲ್ಲ ಬೀಗ್ರೆ. ಅಯ್ಯೋ ಅಳಿ ಅಂದರೆ ನೀವು ನಮ್ಮನೆಗೆ ಅಯ್ಯೋ ಬನ್ನಿ ಕುಂತ್ಕ ಬನ್ನಿ. ನೀವು ಗೊತ್ತೀರಾ ಅಂತ ನಾನು ಕನಸು ಮನ್ಸಾಗೂ ಅನ್ಕೊಂಡಿರ್ಲಿಲ್ವಲ್ಲ. ಬನ್ನಿ ಕುಂತ್ಕ ಬನ್ನಿ. ಶಿವು ಅಜ್ಜಿ ಇವಾಗ ಹುಷಾರಾದ್ರಾ? ಈ ಕಾಲು ನೋವು ಸಣ್ಣ ನೋವು ಎಲ್ಲ ಮೇಲಾಯ್ತಾ? ಹ್ಞೂ ಕಣವ ಮೇಲಾಯ್ತು ಎಲ್ಲ. ಅವತ್ತು ನೀನು ಇರಲಿಲ್ಲ ಅಂದಿದ್ರೆ ನನ್ನ ಕತೆ ಏನಾಗೋಗೋದೋ ಏನು ಕತೆಯೋ ಗೊತ್ತಿಲ್ಲ. ಏನಕ್ಕ ನಿಮಗೆ ಮೇಲೇನು? ಹ್ಞೂ ನನಗಂತೂ ಪೂರ್ತಿ ಮೇಲೆ ಹೋಗ್ಬಿಟ್ಟೈತೆ. ನನಗೂ ಏನು ತೊಂದರೆ ಇಲ್ಲ. ಯಪ್ಪ ಇಷ್ಟು ದೂರ ಬಂದ್ರಲ್ಲ. ಬನ್ನಿ ಕುಂತ್ಕ ಬನ್ನಿ. ಕಾಪಿಗೆ ಪೀಕ್ತೀನಿ ಕುಂತ್ಕ ಬನ್ನಿ. ಅಯ್ಯೋ ಅಜ್ಜಿ ಇಲ್ಲೇ ಜಮಖಾನ ಮೇಲೆ ಕುಂತ್ಕ ಬನ್ನಿ. ಎಲ್ಲ ಯಾಕೆ ಕುಂತ್ಕೊಂಡಿದ್ದೀರಾ? ಪರವಾಗಿಲ್ಲ ಬಿಡಮ್ಮ ಪರವಾಗಿಲ್ಲ. ಎಲ್ಗೋ ಹೊಂಟ್ತಾ ಇದ್ದಂಗಿದ್ದೀರಾ? ಅದೇ ಇನ್ನೇನು ಮಾಡೋಣ ಇಲ್ಲಿ ಇದ್ಕೊಂಡು. ಇಲ್ಲಿ ಬೇರೆ ಇನ್ನೇನು ಕ್ಯಾಮೆ ಮಾಡ್ಕೊಂಡಿರಕ್ಕಾಗಿಲ್ಲ. ನನ್ನ ಮಗಳು ಜೀವನನೂ ಹಿಂಗೆ ಹೋಗ್ಬಿಡ್ತು. ಅದಕ್ಕೆ ನಾನು ಸುಮ್ಕೇನಿಯ ಪ್ಯಾಟೆ ಕಡೆಗೆ ಹೊಂಟ್ಬಿಡೋಣ. ಬೆಂಗಳೂರು ಕಡೆಗೆ ಹೋಗ್ಬಿಟ್ಟು ಅಲ್ಲೇ ದುಡ್ಕೊಂಡು ಮಾಡ್ಕೊಂಡು ಹೆಂಗೋ ಅತ್ಲಾಗ ಇದ್ಬಿಟ್ಟು ನಿಧಾನಕ್ಕೆ ಬರೋಣ ಅಂತ ಹೇಳ್ಬಿಟ್ಟು ಅತ್ಲಾಗ ಹಂಗೆ ನೀವು ಹೊಂಟ್ತಾ ಇದ್ವಿ. ಎಲ್ಲನೂ ಬಟ್ಟೆ ಬರೆ ಎಲ್ಲನೂ ಪ್ಯಾಕಿಂಗ್ ಮಾಡ್ಕೊಂಡು ಹೊಂಟ್ಬಿಡೋಣ ಅಂತ ಹೇಳ್ಬಿಟ್ಟು. ಮತ್ತೆ ನೀವು ಏನು ಇಷ್ಟು ದೂರ ಬಂದ್ಬಿಟ್ಟಿದ್ದೀರಾ? ಸ್ಯಾನೆ ದಿನ ಆಗ್ಬಿಡ್ತು. ಅಳಿ ಅಂದ್ರು ಮಾತು ಆಡಿಸ್ತಿರ್ಲಿಲ್ಲ. ಸದ್ಯ ಇಷ್ಟು ದೂರ ಬಂದ್ಬಿಟ್ರಲ್ಲ. ಅಯ್ಯೋ ಅವ್ನು ಬರಲಿಲ್ಲ ಅಂದರೆ ನಾನು ಬಿಡ್ಬೇಕಲ್ಲ. ಅದಕ್ಕೆ ನೀನು ಬಂದೆ. ಏನು ಆಗಿದ್ದೆಲ್ಲ ಆಯಿತು, ಮಾಡಿದ್ದೆಲ್ಲ ಆಯಿತು. ಏನೋ ನಮ್ಮ ಮನೆ ಬರಹ ಸರಿಯಿತ್ತೋ ಇರಲಿಲ್ವೋ ಕೆಟ್ಟಗಳಿಗೆ ಎಲ್ಲ ನಡೆದೋಯ್ತು. ಮಾಡ್ತು ನಿಮ್ಮದು ಏನು ತಪ್ಪಿಲ್ವೋ ಅದೆಲ್ಲನೂ ನಾವು ಇವಾಗ ಎಣಿಸ್ಕೊಂಡು ಕುಂತ್ಕೊಳ್ಳೋಕ್ಕಾಗಲ್ಲ. ಮಕ್ಕಳು ಜೀವದ ಪ್ರಶ್ನೆ ಇವಾಗ ಎಲ್ಲ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಸುಮ್ಕೆ ನಿಮ್ಮ ಮಗಳನ್ನೇ ನಮ್ಮ ಮನೆ ಸೊಸೆ ಅಂತ ಕರ್ಕೊಂಡು ಹೋಗ್ಬಿಡೋಣ. ಹೆಂಗೋ ನನ್ನ ಪಿರಾಣ ಕಾಪಾಡೋಳೆ, ನನ್ನ ಸಂದಕ್ಕೆ ನೋಡ್ಕೊಂಡವಳೆ, ಆಸ್ಪತ್ರೆ ಮನೆ ಅಲ್ಲಿ ಇಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ಸಂದಕ್ಕೇನೇ ನೋಡ್ಕೊಂಡವಳೆ. ಇನ್ನೇನು ತೊಂದರೆ ಇಲ್ಲ. ಅದಕ್ಕೆ ಕರ್ಕೊಂಡೋಗ್ಬಿಟ್ಟು ನಮ್ಮ ಮನೆಗೇನೇ ಇರಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೆಟ್ ಆಗಿರೋ ಮದುವೆನೂ ಕ್ಯಾನ್ಸಲ್ ಮಾಡಿಬಿಟ್ಟೇನೇ ಬಂದಿದ್ದೀವಿ ಇಲ್ಲಿಗೆ ಇಬ್ರು. ಏನೋ ಸ್ವಲ್ಪ ಮನಸ್ತಾಪಗಳು ನೋವುಗಳು ಎಲ್ಲ ಇರ್ತವೆ. ಆದರೆ ಏನೋ ಬದಲಾಗವ್ರೆ ಅಂತ ಗೊತ್ತಾದರೆ ಬದಲಾಗವ್ರೆ ಅಂದಮೇಲೆ ಒಂದು ಚಾನ್ಸ್ ಕೊಡೋದ್ರೆ ತಪ್ಪೇನಿಲ್ಲ. ಅದಕ್ಕೆ ಒಂದು ಚಾನ್ಸ್ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ನಾನೇನಿಯ ನನ್ನ ಮೊಮ್ಮಗಂಗೆ ಹೇಳಿ ಕರ್ಕೊಂಬಿಟ್ಟು ಬಂದೀವ್ನಿ. ಅಯ್ಯೋ ಈ ಮಾತು ಏನಾರ ನನ್ನ ಮಗಳು ಕೇಳಿದ್ರೆ ಕುಣಿದು ಕೊಪ್ಪಳಿಸ್ಬಿಡ್ತಾಳೆ ನನ್ನ ಮಗಳಂತೂ. ಅದೇ ಖುಷಿನೋ ಏನೋ ಅವಳಿಗೆ ಅಂತೂ. ಸಿವು 24 ಗಂಟೆ ಸಿವು ಅಂತ ಧ್ಯಾನ ಮಾಡ್ತಿತ್ತಾಳೆ ಅವಳಂತೂ. ಶಿವನ್ ಕಂಡ್ರೆ ಭಾಳ ಇಷ್ಟ. ಅಳಿ ಅಂದರೆ ನೀವೇನಂತೀರಾ? ಆಗಿದ್ದೆಲ್ಲ ಆಗೋಯ್ತು. ಏನೋ ಕೆಟ್ಟಗಳಿಗೆ ಎಲ್ಲ ನಡೆದೋಯ್ತು. ಇನ್ನು ಮುಂದೇನಾರ ಹೆಂಗೋ ಸಂದಕ್ಕಿತ್ತಳು. ನೀವು ಸಂದಾಗಿ ಇದ್ಕೊಂಡು ಹೋಗ್ಬಿಟ್ರೆ ನಮಗೂ ಖುಷಿ, ನಿಮ್ಗೂ ಖುಷಿ. ನೀವು ಸಂದಕ್ಕಿದ್ರಲ್ವ ನಾ ಸಂದಕ್ಕಿರೋದು. ನೋಡ್ ಮಗಳೇ ನೋಡೆ, ನಿನ್ನ ಮನೆ ಸಸಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಿನ್ನ ಗಂಡನೂ ನಿಮ್ಮ ಅಜ್ಜಿ ಎಲ್ಲರೂ ಬಂದ್ಬಿಟ್ಟವ್ರೆ. ಅಯ್ಯೋ ಅಜ್ಜಿ ನೀವು ನಿಜವಾಗ್ಲೂ ನಿಜ ಹೇಳ್ತಾ ಇದ್ದೀರಾ? ಅಯ್ಯೋ ಇಂಥ ವಿಚಾರದಾಗ ನಾನು ಯಾಕವ ಸುಳ್ಳು ಹೇಳಿ? ನಾನು ಯಾಕೆ ಸುಳ್ಳು ಹೇಳ್ಬಿಟ್ಟು ಏನು ಕಟ್ಕೊಂಡ್ಲೇವ? ನಿಜನೇ ಹೇಳ್ತಾ ಇವ್ನಿ ಕಣವ, ನಿಜನೇ. ಹೆಂಗೋ ಹಳೆದೆಲ್ಲ ಮರ್ತ್ಬಿಟ್ಟು ಅತ್ಲಾಗ ಹೆಂಗೋ ಇವಾಗೆಲ್ಲ ಸಂದಕೈತಲ್ಲ, ಸುಖವಾಗಿ ಸಂಸಾರ ಮಾಡ್ಕೊಂಡು ಸಂದಕ್ಕೆ ಹೋಗಿ ಅಷ್ಟೇನೇ ಬೇಕಾಗಿರೋದು ನನಗಂತೂ. ನೋಡು ನಾನು ನೀನು ಕರ್ಕೊಂಡು ಹೋಗಿ ಬಂದಿದ್ದೀನಿ, ನೀನು ಒಪ್ಕೊಂಡಿದ್ದೀನಿ ಅಂದಿದ್ದು ಮಾತ್ರಕ್ಕೆ ನೀನು ಸಂಪೂರ್ಣವಾಗಿ ಒಪ್ಕೊಂಡಿದ್ದೀನಿ. ನೀನು ಬಿಟ್ಬಿಟ್ರೆ ನಂಗೆ ಇರೋಕ್ಕಾಗಲ್ಲ ಅಂತ ಅಲ್ಲ. ನಾನು ಸ್ವಲ್ಪ ದಿನ ನೋಡ್ತೀನಿ. ನೀನು ಹೆಂಗೆ ಬಿಹೇವ್ ಮಾಡ್ತೀಯ ಹಂಗೆ ಹಿಂಗೆ ಅಂತ. ನೀನು ಹೆಂಗಿತ್ತೀಯೋ ಅದ್ರ ಮೇಲೆ ನನ್ನ ಇದು ನಿಂತಿರ್ತದೆ. ನೀನು ಹಿಂಗೆ ದುರಂಕಾರ ಮಾಡ್ತಿದ್ದೆ ಅಂತಂದರೆ ನಾನೇ ಇಲ್ಲ ಮುಲಾಜೆ ನೋಡಲ್ಲ, ಬಿಟ್ಬಿಟ್ಟು ಕಳಿಸ್ತಾ ಇರ್ತೀನಿ ಅಷ್ಟೇನೆ. ಈ ಶಿವು ಏನು ಅಂತ ತುಂಬ ಚೆನ್ನಾಗಿ ಗೊತ್ತಿರಬೇಕು. ಆದರೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಕಷ್ಟ ಬರ್ತೈತೆ ಸುಖ ಬರ್ತೈತೆ ಜೊತೆಗಿರ್ತೀಯ ಇರು. ಅಕಸ್ಮಾತ್ ಏನಾರ ಕಷ್ಟ ಬಂತು ನಾನು ಇರೋಕ್ಕಿಲ್ಲ ಅಂತ ಏನಾರ ತವ್ರ ಮನೆ ಕಡೆ ಓಡೋದೆ ಅಂತಂದರೆ ಓಡೋಗೋಕ್ಕಿಂತ ಮುಂಚೆ ನಂಗೆ ಡೈವರ್ಸ್ ಕೊಟ್ಟೇನೆ ಹೋಗ್ಬೇಕಾಗ್ತೈತೆ. ಈಗಲೇ ಹೇಳಿದ್ದೀನಿ. ಏನೋ ಇಂದು ದಿನ ಏನೋ ಸ್ವಲ್ಪ ನೆನಪಾಗಿ ಬಿಡು, ಒಂದು ಹುಡುಗಿ ಜೀವನ ಯಾಕೆ ಹಾಳಾಗೋಗ್ಬೇಕು ಅಂತ ನಾನು ಬೆಲೆ ಕೊಟ್ಬಿಟ್ಟು ನಿನ್ನ ಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಅಜ್ಜಿಗೆ ಮೊಮ್ಮಗಳಾಗಿರು, ಅರೆ ನನಗೆ ಹೆಂಡತಿಯಾಗಿರೋ ಅಂಥ ಅವಶ್ಯಕತೆ ಇನ್ನೂ ಏನಿಲ್ಲ. ಸರಿನಾ? ಈಗಲೇ ಹೇಳ್ತಾ ಇದ್ದೀನಿ, ನಿಂಗೆ ಬದಲಾಗೋ ತನಕ ನಾನು ಹಿಂಗೆ ಇರ್ತೀನಿ. ಅಯ್ಯೋ ನಿಮ್ಗೆ ಹೆಂಡ್ತಿನೋ ಅಜ್ಜಿಗೆ ಮೊಮ್ಮಗಳು ಹೆಂಗೋನುವೆ. ಆದರೆ ನಾನಂತೂ ನಿಮ್ಮ ಮನೆಗೆ ಬಂದ್ಬಿಟ್ರೆ ಅಷ್ಟೇ ಸಾಕು, ಬೇರೆ ಇನ್ನೇನೂ ಬೇಕಾಗಿಲ್ಲ. ನಿಮ್ಮನ್ನು ನಾನು ಸಂದಾಗಿ ನೋಡ್ಕೊತೀನಿ, ಅಜ್ಜಿನೂ ಅಷ್ಟೇ ನಾನು ಸಂದಾಗಿ ನೋಡ್ಕೊತೀನಿ. ನಾಳೆ ಕಷ್ಟ ಬರ್ಬೋದು, ಜೀವನದಾಗೆ ಕಷ್ಟ ಸುಖ ಮುಂದೆ ಬರುತ್ತಲ್ವಾ. ನಾಳೆ ಕಷ್ಟ ಬಂದರೆ ಏನು ಮಾಡ್ತೀಯಾ? ಅಯ್ಯೋ ನಿಮಗೆಲ್ಲ ಏನು ಕಷ್ಟ ಬಂದಿದೆ, ದುಡ್ಡಿರೋರು ನಿಮಗೆಲ್ಲ ಕಷ್ಟ ಬರೋಕ್ಕೆಲ್ಲ ನಾನು ಸಾಧ್ಯನೇ? ಕಷ್ಟನೇ ಬರೋಂಗಿಲ್ಲ ಬಿಡಿ ನಿಮ್ಗಂತೂ.
ನಾನು ಹೇಳಿದ್ದು ಅಕಸ್ಮಾತ್ ಕಷ್ಟ ಬಂದ್ರೆ ಅಯ್ಯೋ ಬಂದ್ರೆ ಬರ್ಲಿ ಬಿಡಿ, ನಾನಿಲ್ವೇ, ನಾನು ನಿಮ್ಮ ಜೊತೆ ನಿಂತ್ಕೊಂಡೇನಿ, ಕಷ್ಟಕ್ಕೆಲ್ಲ ಸಹಾಯ ಮಾಡ್ಕೊಂಡು ನಾನು ನೀವು ಜೊತೆಗೆ ನೀವು ಮುಂದುವರ್ಸ್ಕೊಂಡು ಹೋಯ್ತಿರನ. ಜೀವನ ಅಂದಮೇಲೆ ಎಲ್ಲ ಬಂದೇ ಬರ್ತಾವಲ್ಲ. ಆದ್ರೆ ಇವಾಗ ನಿಮ್ಗೆ ಏನು ಕಮ್ಮಿ ಇಲ್ವಲ್ಲ, ಒಂದಲ್ಲ ಅಂತ 2 ಕಾರು, ಅಷ್ಟು ದೊಡ್ಡ ಮನೆ, ಆಮೇಲೆ ಪ್ಯಾಟೆನಾಗ ಒಂದು ಮನೆ, ಆಮೇಲೆ ಹೊಲ ಪಲ ಎಲ್ಲ ತಕೊಂಡು ಎಲ್ಲ ಸಂದಕ್ಕೇನೇ ಇದ್ದೀರಾ. ನಿಮಗೆ ಕಷ್ಟ ಬರೋಕೆ ಅದೆಲ್ಲ ಸಾಧ್ಯನೇ ಇಲ್ಲ. ಆದ್ರೂ ಬಂದರೂ ಏನು ಬೇಜಾರಿಲ್ಲ, ನಾನಿಲ್ವೇ, ನಾನು ನೋಡ್ಕೊತೀನಿ. ನನ್ನ ಮಗಳು ಸಂದಾಕ್ ನೋಡ್ಕೊತಾಳೆ. ನಾನು ಹೇಳಿಲ್ವ ಮೊಮ್ಮಗ್ನಿ, ಇವರು ಭಾಳ ಒಳ್ಳೆಯವ್ರಾಗೋಗ್ಬಿಟ್ಟವ್ರೆ, ಬದಲಾವಣೆ ಆಗೋಗ್ಬಿಟ್ಟವ್ರೆ ಅಂತ ಹೇಳ್ಬಿಟ್ಟು ಯಾರನ್ನೊಬ್ರು ಮನುಷ್ಯ ತಿದ್ಕೊಬಿಟ್ಟು ಬದಲಾಗೋನೆ ಅಂತಂದ್ರೆ ಅವ್ರಿಗೊಂದು ಚಾನ್ಸ್ ಕೊಡೋದ್ರಾಗೆ ತಪ್ಪೇನಿಲ್ಲ ಕಣಪ್ಪ. ಸರಿನಾ? ತಪ್ಪೇನೂ ಇಲ್ಲ, ಆರಾಮಾಗಿ ಕೊಡ್ಬೋದು. ಹೆಂಗನಲ್ವೇ ನೋಡಮ್ಮ, ಬಂದ್ಬಿಡು ನಮ್ಮ ಮನೆಗೆ, ನಮ್ಮ ಜೊತೆಗೆ ನೀದ್ಕೊಂಡು ಕಷ್ಟನೋ ಸುಖನೋ ಹೆಂಗೋ ನೀಚ್ಕೊಂಡು ಹೋಗ್ರಿ ಗಂಡ ಹೆಂಡ್ರು. ಸರಿನಾ? ನಾನು ಇನ್ನೊಂದು ಮದುವೆ ಮಾಡೋಕ್ಕೆ ಅಂತ ಎಲ್ಲ ತಯಾರಿ ಮಾಡಿದ್ದೆ, ಆದರೆ ಯಾಕೋ ನನಗೂ ಮನಸ್ಸು ಒಪ್ಪಲಿಲ್ಲ. ಈ ಬ್ಯಾಳ ಬಿಡು ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ನಾನೇನಿಯ ಮನ್ಸಿಗೆ ಇಷ್ಟನೇ ಆಗಲಿಲ್ಲ ನನಗಂತೂ, ಅದಕ್ಕೆ ಬಿಟ್ಬಿಟ್ಟಿದ್ದು. ಅಯ್ಯೋ ನಿಮ್ಮನ್ನ ದೇವರು ಅಂದ್ರೂ ಕಮ್ಮಿನೇನಿಯ. ಹೆಂಗ ನನ್ನ ಮಗಳು ಸಂಸಾರ, ನನ್ನ ಮಗಳು ಜೀವನ ಉಳಿಸ್ಬಿಟ್ಟಲ್ಲ, ನೀವೇ ಬಿಡಿ, ನೀವೇ ನಮ್ಮ ಪಾಲಿನ ದೇವರು ಅಂತಲೇ ಅನ್ಕೋತೀವಿ. ನನ್ನ ಮಗ, ನನ್ನ ಗಂಡ, ನನ್ನ ಸೊಸೆ ಎಲ್ಲರೂ ನನ್ನ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ರು. ನಾನು ಏನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ. ಇಂಥ ಹತ್ರ ಬಂದು ಹೆಂಗೋ ಜೀವನ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. ಈಗ ಹೆಂಗೋ ನೀವು ನಮಗೆ ಉಪಕಾರ ಮಾಡ್ಬಿಟ್ಟು ನೀವೇ ಮನೆಗೆ ಸೇರಿಸ್ಕೊತೀವಿ ಅಂತಂದರೆ ನಮ್ಗೆ ಅದಕ್ಕಿಂತ ಖುಷಿ ಏನೂ ಇಲ್ಲ. ನನ್ನ ಮಗಳನ್ನ ಕರ್ಕೊಂಬಂದು ನಿಮ್ಮ ಮನೆಗೆ ಬಿಡೋ ಜವಾಬ್ದಾರಿ ನಂದು. ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಸರಿನಾ? ನಿನ್ನ ಮ್ಯಾಲೆ ಮನೆ ಕೆಲಸ ಎಲ್ಲ ಮರ್ತು ಎಲ್ಲ ನನ್ನ ಮಗಳೇ ನೀವು ಒಂದು ಕಡೆಯಿಂದ ಮಾಡ್ಕೊಂಡು ಹೋಯ್ತಾಳೆ. ನಿಮ್ಮ ಅಮ್ಮಗೂ ಸಂದಕ್ಕೆ ನೋಡ್ಕೊತಾಳೆ, ಏನು ತೊಂದರೆ ಇಲ್ಲ. ಅಷ್ಟು ಮಾತ್ರ ನನ್ನ ಮೊಮ್ಮಗನು ನಿಮ್ಮ ಮಗಳು ಚೆನ್ನಾಗಿದ್ಕೊಂಡು ಹೋಗ್ಬಿಟ್ರೆ, ನನ್ನ ಕಣ್ಣು ಮುಂದೆನೇ ನನ್ನ ಮೊಮ್ಮಗೂ ಒಂದು ಮಗು ಒಂದು ನೋಡ್ಬಿಟ್ರೆ ಅದಕ್ಕಿನ್ನೂ ಬೇರೆ ದೇವ್ರ ಹತ್ರ ನಾನು ಏನೂ ಕೇಳೋಕ್ಕಿಲ್ಲ. ನನಗೂ ಖುಷಿನೇ ಆಯ್ತದೆ. ನನ್ನ ಮೊಮ್ಮಗ ಅವಾಗೇನೋ ಪೆದ್ದ ಆಗಿರ್ಬೋದು, ಈಗೆಲ್ಲ ಟ್ರೀಟ್ಮೆಂಟ್ ತಗೊಂಡು ಎಲ್ಲ ಹುಷಾರಾಗಿ ಸಂದಕ್ಕಾಗ ಕಣವ. ನೀನು ಓದಿರೋಳು, ಹೆಂಗೋ ಇಬ್ಬರು ಹತ್ತ ಮುನ್ನಡೆಸ್ಕೊಂಡು ಜೀವನನ ಒಯ್ತಾ ಇರ್ಬೇಕು ಅಷ್ಟೇನೇನಿಯ. ಅಯ್ಯೋ ಅಜ್ಜಿ, ನೀವೇನು ತಲೆ ಕೆಡಿಸ್ಕೊಬೇಡಿ, ನಾನು ಇರೋ ತನಕನೂ ಏನೂ ಆಗಲ್ಲ, ಎಲ್ಲ ಚೆನ್ನಾಗೇ ನೋಡ್ಕೊತೀನಿ, ಏನು ತೊಂದರೆ ಇಲ್ಲ. ನೀವು ಬಂದಿದ್ದು ನಾನು ಕರೆದಿದ್ದು ಒಳ್ಳೇದೇ ಆಯಿತು. ಇವತ್ತು ಭಾನುವಾರ ಅಲ್ವಾ, ಸೋಮವಾರ ನಾಳೆ ಬಂದ್ಬಿಡ್ತೀನಿ. ಭಾನುವಾರ ಬಂದರೆ ಸಂದಕ್ಕಿರಕ್ಕಿಲ್ಲ, ಸೋಮವಾರ ಎಲ್ಲ ರೆಡಿ ಆಗ್ಬಿಟ್ಟು ನಿಮ್ಮ ಮನೆಗೆ ನಾನೇನಿಯೇ ಬಂದ್ಬಿಡ್ತೀನಿ. ಅಯ್ಯೋ ನನ್ನ ಮೊಮ್ಮಗ ಕಾರ್ ತಕ ಬತ್ತಾನೆ ಕಣವ, ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಿರ್ರಿ. ಸರಿನಾ? ಎಲ್ಲ ಪ್ಯಾಕ್ ಮಾಡ್ಕೊಂಡಿರಿ, ಸತ್ತು ಎಲ್ಲ ಕಾರ್ಗೆ ಹಾಕೊಂಡು ಹಂಗೆ ನೆಟ್ಟೋ ಬಂದ್ಬಿಡ್ಬೋದು. ಸರಿ ಸರಿ, ಹಂಗೆ ಮಾಡಿ ಬೀಗ್ರೆ. ಬಾ ಬಾ ಮನೆಗೆ ಬಾ, ನಿನ್ಗೈತ್ ಬಾ, ದೊಡ್ಡ ಮಾರಿಯ ಬೈತ್ ಬಾ. ಏನು ಸಾವುಕಾರು ಅಂತ ಇವಾಗ ಹತ್ರ ಬರ್ತಾ ಇದೆಯಾ? ಮತ್ತೆ ಬಡವ ಅಂತಲೇ ಹೇಳ್ತೀನಿ, ಅವಾಗ ಬಿಟ್ಬಿಟ್ಟು ಹೋಯ್ತೀನೋ ನಾನು ನೋಡೇ ಬಿಡ್ತೀನಿ. ನೀವು ಬದಲಾಗಿದ್ದೀರಾ ಅಂತ ನನಗೆ ಗೊತ್ತಾಗಂಟ ನೀನು ನನ್ನ ಹೆಂಡ್ತಿನೂ ಅಲ್ಲ, ನಾನು ನಿನ್ನ ಗಂಡನೂ ಅಲ್ಲ ಬಿಡು. ಸರಿ ಕಣಮ್ಮ, ಎಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿರು. ಸರಿನಾ? ನನ್ನ ಮೊಮ್ಮಗನ ಕಳಿಸ್ತೀನಿ, ನಾಳೆ ಬಂದ್ಬಿಡು. ಸರಿ ಸರಿ ಆಯಿತು. ಅಯ್ಯೋ ಅಂದ್ರೂ ನಾಚಿಕೆ ಒಂಟೆ ಬಿಟ್ರು. ಅವನ ಹಂಗೆ ಬಿಡಿ. ಮಗಳೇ ಮಗಳೇ ಮಗಳೇ, ನಿನ್ನ ಅದೃಷ್ಟ ಕುಲಾಯಿಸ್ತು ಮಗಳೇ. ನಿನ್ನಂತ ಅದೃಷ್ಟವಂತೆ ಪ್ರಪಂಚದಾಗ ಯಾರೂ ಇಲ್ಲ ಅನ್ಕೊಬಿಡು. ಅಪ್ಪ ದೇವರೇ ಕೊನೆಗೂ ಕೊಂಡ್ಬಿಟ್ಬಿಟ್ಟ, ದೇವರು ಕೊಂಡ್ಬಿಟ್ಬಿಟ್ಟಿದ್ದಕ್ಕೆ ಇಷ್ಟೆಲ್ಲ ಆಗಿದ್ದು. ಅಪ್ಪ ಹೆಂಗೋ ಅಂತ ಮನೆಗೆ ಸೊಸೆಯಾಗಿ ಹೋಯ್ತಾ ಇದೆಯಾ, ನೀನೇ ಪುಣ್ಯವಂತೆ ಬಿಡು. ಅಮ್ಮ, ನಮ್ಮನ್ನ ಆಡ್ಕೊಂಡು ನೊಕ್ಕಿ ಈಯಾಳಿಸಿ ಅವಮಾನ ಮಾಡಿ ಥೂಚಿ ಅಂತ ಉಗ್ದಿರೋರ್ ಮುಂದೆ ಎಲ್ಲ ನಾನು ನೋಡ್ತಾ ಇರು. ನಮ್ಮೂರ ಕಾರಾಗ ಹೋಗ್ಬಿಟ್ಟು ಇಳಿತೀನಿ ಕಣಮ್ಮ, ಅದೇನಾಯ್ತದ ಆಗಲಿ. ಅಮ್ಮ, ಏನೇನೋ ಪ್ಲಾನ್ ಮಾಡಿದ್ವಿ, ಏನೂ ವರ್ಕ್ ಆಗಿರಲಿಲ್ಲ ಇಲ್ಲಿ ಗಂಟ. ಇದೊಂದೇ ಒಂದು ವರ್ಕ್ ಹೋಗ್ಬಿಡ್ತಲ್ಲಮ್ಮ, ಅದಕ್ಕೆ ನನಗೆ ಭಾಳ ಖುಷಿ ಐತೆ ಕಣಮ್ಮ, ಇದು ವರ್ಕ್ ಹೋಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು. ಅಪ್ಪ ಸದ್ಯ ಹೆಂಗೋ ನನ್ವೆ ಬುಡೆ ಅತ್ತಾಗ ಹೆಂಗೋ ಪಿಲಾನೋ ಗಿಲ್ಲಾನೋ ನೀನು ಸಂಸಾರ ಸೋರೈತಲ್ಲ ಅಷ್ಟೇ ಸಾಕು ಮಗಳೇ. ಪ್ಯಾಟ್ಗೆ ಹೋಗ್ಬೇಕು, ಬೆಂಗ್ಳೂರಿಗೆ ಹೋಗ್ಬೇಕು ಅಂತೆಲ್ಲ ಬಟ್ಟೆ ಪ್ಯಾಕ್ ಮಾಡ್ಕೊತಾ ಇದ್ವಿ. ಇವಾಗ ಎಲ್ಲನೂ ಪಟ 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 ಅಂತ ಹೇಳ್ಬಿಟ್ಟು ನಿನ್ನ ಗಂಡನ ಮನೆಗೆ ಹೋಗಿ ಅಂತ ಹೇಳ್ಬಿಟ್ಟು ಬಟ್ಟೆ ಪ್ಯಾಕ್ ಮಾಡ್ಕೊಬಿಡು. ಸರಿನಾ? ಗಂಡನ ಮನೆಗೆ ಹೋದ್ಮೇಲೆ ಎಲ್ಲ ನಿಂದೇನೆಯಾ. ಆ ಮುದುಕಿ ಹೆಂಗೋ ಮೂಲೆಗಿತ್ತಾಳೆ, ಏನು ಚಿಂತೆ ಮಾಡೋಕೆ ಹೋಗ್ಬೇಡ. ನೀನು ನಿನ್ನ ಗಂಡನ ಚೆನ್ನಾಗಿ ನೋಡ್ಕೊಂಡು ನೀನು ಅವನು ಆರಾಮಾಗಿರಬೇಕು. ಸರಿನಾ? ನಿಮ್ಮ ಅಣ್ಣ, ನಿಮ್ಮ ಹೊತ್ತಿಗೆ, ನಿಮ್ಮ ಅಪ್ಪನ ಮುಂದೆ ಬೆಳೆದು ತೋರಿಸ್ಬೇಕು. ನೀನು ನೋಡು, ಅವ್ರ ಊರಿಗೆ ಹೋದ್ರೆ ಹೊಟ್ಟೆ ಉರ್ಕೊಂಡು ಸಾಯ್ಬೇಕು ನಿಮ್ಮ ಹೊತ್ತಿಗೆ. ಹಂಗೆ ಬೆಳಿಬೇಕು ನೀನಂತೂ. ಇನ್ನೂ ಸ್ಯಾನೆ ದುಡ್ಡು ಮಾಡ್ತಾನೆ ನಿನ್ನ ಗಂಡ. ಇಷ್ಟಕ್ಕೆ ನಿಲ್ಲಿಸ್ಬಿಡ್ತಾನೆ ಅಂತ ಅನ್ಕೊಬಿಟ್ಟ ಒಳ್ಳೆ ದುಡ್ಡು ಮಾಡ್ತಾನೆ. ನಡಿ ಎಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊ ಹೋಗು. ಈ ಹಳೆ ಸಾಮಾನುಗಳೆಲ್ಲ ಇಲ್ಲೇ ಬಿಸಾಕೊಂಡೋಗ್ಬಿಡೋಣ. ಈ ಹಳೆ ಸಾಮಾನು ಕಟ್ಕೊಂಡು ನಮ್ಗೇನಾಗಬೇಕು, ಇಲ್ಲೇ ಬಿದ್ದಿರಲಿ. ಹಳೆ ಬಟ್ಟೆನೂ ಗುಡ್ಡೆ ಎಲ್ಲ ತಗೊಳಕ್ ಹೋಗ್ಬೇಡ. ಹೊಸ ಬಟ್ಟೆ ಯಾವನ ಇದ್ರೆ ಒಂದು 2 ಜೊತೆ ಸಾಕ, ಇಲ್ಲ ಹಳೆ ಗುಡ್ಡೆ ಎಲ್ಲ ಇಲ್ಲೇ ಬಿಸಾಕ್ಬಿಡು. ನಿನ್ನ ಗಂಡ ಕೊಡಿಸ್ತಾನಲ್ಲಿ. ಸರಿ ಕಣಮ್ಮ ಆಯಿತು. ಈಗಲೇನಿಯಾ ನನ್ನ ಉನಿನವು ಎಲ್ಲ ಬಟ್ಟೆ ಪ್ಯಾಕ್ ಮಾಡ್ಬಿಟ್ಟು ಮಡಗ್ಬಿಡ್ತೀನಿ. ಹೆಂಗೋ ಕಾರ್ ಬರ್ತಾನೆ, ಕಾರಾಗೆ ತಗೊಂಡ್ಬಿಟ್ಟು ಟ್ರೀ ಅಂತ ಹೋಗ್ತಿರೋದೆ. ಮತ್ತೆ